ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇದು ಬೆಳಗಿನ ಜಾವ ಒಂದು 5:30 ಇರ್ಬೋದು. ಅಷ್ಟೊತ್ತಿಗೆ ನಾನು ಎದ್ದಿದ್ದೆ. ಆಗ ಹೊರಗಡೆ ಹೇಗಿದೆ ಅಂತ ನೀವೇ ನೋಡ್ಬೋದು. ಇನ್ನು ಪೂರ್ತಿಯಾಗಿ ಬೆಳಕು ಕೂಡ ಬಿಟ್ಟಿರಲಿಲ್ಲ. ಹಕ್ಕಿಗಳ ಒಂದು ಕಲರವ, ಇನ್ನು ಬೆಳಕು ಪೂರ್ತಿ ಬಿಟ್ಟು ಅತ್ಲಾಗಿ ತೀರ ಕತ್ತಲು ಅಲ್ಲ, ತೀರ ಬೆಳಕು ಅಲ್ಲದ ಆ ಒಂದು ವಾತಾವರಣ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಹಾಗೆ ನೀವು ಕೂಡ ನೋಡಬಹುದು. ಮಳೆ ಸ್ವಲ್ಪ ಬಂದು ಆಗ್ತಾನೆ ಬಿಟ್ಟಿತ್ತು ಮಳೆ. ಸುತ್ತಮುತ್ತ ಎಲ್ಲಿ ನೋಡಿದ್ರು ಮರ, ಆಮೇಲೆ ನಾನು ಮನೆ ಮುಂಬಾಗಿಲಿಗೆ ಕಸ ಎಲ್ಲ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿದ್ದೀನಿ. ಇದು 9 ರಿಂದ 5 ಚುಕ್ಕಿ ಬರುವಂಥ ರಂಗೋಲಿ. ಆ ರಂಗೋಲಿನ ನಾನಿಲ್ಲಿ ಹಾಕಿದ್ದೀನಿ. ಅದಾದ ನಂತರ ನೀವಿಲ್ಲಿ ನೋಡ್ಬೋದು, ನಮ್ಮ ನಾಯಿ ಬಟ್ಟೆನೆಲ್ಲ ಸರಿಸ್ಕೊಂಡು ಈಚೆ ಬಂದು ಥಂಡಿಲಿ ಮಲ್ಕೊಂಡಿದೆ. ಅದಕ್ಕೆ ತುಂಬ ಚಳಿ ಆಗ್ತಾ ಇದೆ, ನಡುಗ್ತಾ ಮಲ್ಕೊಂಡಿದೆ. ಯಾಕಂದರೆ ತುಂಬ ಕೋಲ್ಡ್ ಇದೆ ಕ್ಲೈಮೇಟ್, ಹಾಗಾಗಿ ಚಳಿಯಲ್ಲಿ ನಡುಗ್ತಾ ಮಲ್ಕೊಂಡಿದೆ ಅದು. ಆಮೇಲೆ ನಾನಿಲ್ಲಿ ಬ್ರೇಕ್ಫಾಸ್ಟ್ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಚೌಚೌ ಬಾತ್, ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಮಾಡೋಣ ಅಂತ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟಿಗಿಲ್ಲಿ ಸಾಸಿವೆ, ಕರಿಬೇವು, ಈರುಳ್ಳಿ, ಶೇಂಗಾ ಎಲ್ಲವೂ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಟೊಮೆಟೊ ಹೆಚ್ಚೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಟೊಮೆಟೊ ನಾವು ರಸಮ್ ಏನಾದರೂ ಮಾಡುವಾಗ ಫ್ರೆಂಡ್ಸ್, ಕೆಲವರು ಇಡೀನೇ ಹಾಗೆ ಬೇಯಕ್ಕೆ ಹಾಕ್ತೀವಿ. ಆ ಥರ ಹಾಕೋದು ಕೂಡ ತಪ್ಪು. ಯಾಕಂದರೆ ಒಳಗಡೆ ಹೊರಗಡೆ ನೋಡಲಿಕ್ಕೆ ಚೆನ್ನಾಗಿದ್ರು ಒಳಗಡೆ ಕೆಲವೊಮ್ಮೆ ಹಾಳಾಗಿರುತ್ತೆ. ಅದಕ್ಕೋಸ್ಕರ ನಾವು ಅದನ್ನು ಕಟ್ ಮಾಡಿ ನೋಡಿಬಿಟ್ಟೆ ಹಾಕೋದು ಒಳ್ಳೆಯದು. ಆಮೇಲೆ ಆ ಒಗ್ಗರಣೆಗೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಅರಿಶಿನ ಪುಡಿ ಹಾಕಿ ನೀರನ್ನು ಹಾಕ್ತಾಯಿದ್ದೀನಿ. ನೀರು ಚೆನ್ನಾಗಿ ಕುದಿ ಬಂದ ನಂತರ ರವೆ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ದೊಡ್ಡ ರವೆ, ಉಪ್ಪಿಟ್ಟು ರವೆಯ ಬದಲಿಗೆ ಚಿರೋಟಿ ರವೆಯಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಬಟ್ ಚಿರೋಟಿ ರವೆಯಲ್ಲಿ ನನಗೆ ಅಷ್ಟೊಂದು ಚೆನ್ನಾಗಿ ಅನಿಸ್ಲಿಲ್ಲ. ಸ್ವಲ್ಪ ಮುದ್ದೆ ಆದಾಗ ಅನಿಸುತ್ತದು. ಉಪ್ಪಿಟ್ಟು ಸ್ವಲ್ಪ ದಪ್ಪ ರವೆ ಬರುತ್ತಲ್ಲ, ಉಪ್ಪಿಟ್ಟು ರವೆ, ಅದರಲ್ಲೇ ಉಪ್ಪಿಟ್ಟು ಚೆನ್ನಾಗಾಗುತ್ತೆ. ಇದು ಸ್ವಲ್ಪ ಮುದ್ದೆ ಆಯಿತು, ನನಗಷ್ಟು ಇಷ್ಟ ಆಗಿಲ್ಲ. ಹಾಗೆ ಉಪ್ಪಿಟ್ಟು ಜೊತೆಗೆ ಕೇಸರಿ ಬಾತ್ ಮಾಡೋಣ ಅಂತ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಚಿರೋಟಿ ರವೆನೇ ತೊಗೊಂಡಿದ್ದೀನಿ. ಅದು ರವೆನ ಮೊದಲೇ ಹುರಿದಿಟ್ಕೊಂಡಿದ್ದೆ. ಹಾಗೆ ನೀರು, ಅದಕ್ಕೆ ಒಂದು ರವೆ ಏನು ತೊಗೊಳ್ತೀವಿ ಅದ್ರ 3 ಪಟ್ಟು ನೀರು ಹಾಕ್ತೀನಿ ನಾನು. ಮತ್ತು ನೀರು ಕಾಯಕ್ಕಿಟ್ಟು ತುಂಬ ಬಿಸಿಯಾಗೋವರೆಗೆ ಬಿಡಬಾರ್ದು ಕೇಸರಿ ಬಾತಿಗೆ. ಯಾಕಂದರೆ ಆಮೇಲೆ ರವೆ ಹಾಕಿದರೆ ನಾವು ಅದು ಗಂಟಾಗುತ್ತೆ. ಹಾಗಾಗಿ ನೀರು ಹಾಕಿದ ಕೂಡಲೇ ರವೆ ಹಾಕ್ಬಿಟ್ಟಿದ್ದೀನಿ ಫಸ್ಟಿಗೆ. ಆಗ ನೋಡಿ, ಒಂದು ಚೂರು ಗಂಟಿಲ್ದಿದ್ದಂಗೆ ಹೇಗೆ ಕ್ಲಿಯರ್ ಆಗಿದೆ. ಇಲ್ಲದಿರೋ ತುಂಬ ಗಂಟಾಗಿಬಿಡುತ್ತೆ, ಮತ್ತು ಗಂಟಾದಮೇಲೆ ಅದನ್ನು ಬಿಡಿಸೋಕೆ ಕೂಡ ಕಷ್ಟ ಆಗುತ್ತೆ. ಆಮೇಲೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ. ಕೆಲವರಿಗೆ ತುಂಬ ಸ್ವೀಟ್ ಬೇಕಾಗಿರುತ್ತೆ, ಕೆಲವರಿಗೆ ಅಷ್ಟೊಂದು ಸ್ವೀಟ್ ಇಷ್ಟ ಆಗೋಲ್ಲ. ಹಾಗಾಗಿ ನಮ್ಮ ಅಭಿರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವೀಟನ್ನು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂಚೂರು ಕೇಸರಿ ಕಲರ್ ಪುಡಿ ಹಾಕ್ಕೊಂಡಿದ್ದೀನಿ. ಆನಂತರ ಸ್ವಲ್ಪ ಏಲಕ್ಕಿನ ಪುಡಿ ಮಾಡಿ, ಏಲಕ್ಕಿ ಪುಡಿ, ಹಾಗೆ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ಸಣ್ಣ ಉರಿಲೇ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಹಾಗೆ ಇದಕ್ಕೆ ಟೇಸ್ಟಿಗೆ ನಾನು ಪೈನಾಪಲ್ ಫ್ಲೇವರ್ನು ಕೂಡ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆನಂತರ ತುಪ್ಪದಲ್ಲಿ ಚೆನ್ನಾಗಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿ ಹಾಕ್ಕೊಂಡ್ರೆ, ಸ್ವಲ್ಪ ಹೊತ್ತು ಲೋ ಸಿಮ್ನಲ್ಲೇ ಬೇಯಿಸ್ಕೊಂಡ್ರೆ ಕೇಸರಿ ಬಾತ್ ರೆಡಿಯಾಗಿದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೂ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರಿ, ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.